ಬಹಳಷ್ಟು ದೇಶಗಳಲ್ಲಿ ಈ ಎಣ್ಣೆ ಬಳಸೋದು ಬ್ಯಾನ್. ಭಾರತದಲ್ಲಿ ತಯಾರಾಗುವಂತಹ 90% ಪ್ಯಾಕೇಜ್ಡ್ ಫುಡ್ ಐಟಮ್ಸ್ ಗಳಲ್ಲಿ ಈ ಎಣ್ಣೆಯನ್ನೇ ಬಳಸ್ತಾರೆ. ಇದನ್ನ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಅನೇಕ ರೀತಿಯಾದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಗಳು ಆಗುತ್ತೆ. ನಮಗೆ ಅನೇಕ ಕ್ರೋನಿಕ್ ಡಿಸೀಸ್ ಗಳನ್ನ ಉಂಟು ಮಾಡುತ್ತೆ ಅಂತ ಗೊತ್ತಿದ್ರು ಕೂಡ ಫುಡ್ ಇಂಡಸ್ಟ್ರಿ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಫುಡ್ ಇಂಡಸ್ಟ್ರಿ ಏನು, ನಾವುಗಳೇ ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಎಲ್ಲಿ ಏನ್ ತಿಂತಾ ಇದೀವಿ, ಅದರಲ್ಲಿ ಯಾವ ಇಂಗ್ರೀಡಿಯೆಂಟ್ ನ ಹಾಕ್ತಾ ಇದಾರೆ ಅಂತ. ಸೊ ನಾನ್ ಮಾತಾಡ್ತಾ ಇದೀನಿ, ಯಾವ ಒಂದು ಇಂಗ್ರೀಡಿಯೆಂಟ್ ಇಲ್ದೇನೆ ನಾವು ನಮ್ಮ ಅಡುಗೆ ಮನೆಯನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕೆ ಆಗಲ್ಲ. ಅದೇ ಅಡುಗೆ ಎಣ್ಣೆ. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಛತ್ರಪತಿಗೆ ಸ್ವಾಗತ. ಭಾರತೀಯ ಸಂಸ್ಕೃತಿಯಲ್ಲಿ ಅಡುಗೆ ಎಣ್ಣೆಯ ಮಹತ್ವ ಎಷ್ಟಿದೆ ಅಂತಂದ್ರೆ, ಭಾರತ ವಿವಿಧತೆಯಲ್ಲಿ ಏಕತೆ ಹೊಂದಿರುವಂತಹ ರಾಷ್ಟ್ರ ಅಂತ ಕೂಡ ಹೇಳ್ತೀವಿ. ಹಾಗೇನೆ ನಮ್ಮ ಭಾರತದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯ ಎಣ್ಣೆಗಳನ್ನ ಬಳಸ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಪಶ್ಚಿಮ ಬಂಗಾಳ ಸೈಡ್ ಹೋದ್ರೆ ಬೆಂಗಾಲಿಗಳಿಗೆ ಮಸ್ಟರ್ಡ್ ಎಣ್ಣೆ, ಸಾಸಿವೆ ಅಂದ್ರೆ ಬಹಳ ಪ್ರೀತಿ. ಇನ್ನು ನಮ್ಮ ಸೌತ್ ಇಂಡಿಯನ್ಸ್ ಗಳನ್ನ ಯೂಶಲ್ ಆಗಿ ಕೋಕೋನಟ್ ಆಯಿಲ್ ಯೂಸ್ ಮಾಡೋರು, ಕೋಕೋನಟ್ ಅತಿಯಾಗಿ ಬೆಳೆಯೋದ್ರಿಂದ ಈ ಕಡೆ ಕೋಕೋನಟ್ ಎಣ್ಣೆಯನ್ನ ಅವರು ಇಷ್ಟಪಡ್ತಾರೆ, ಬಳಸ್ತಾರೆ ಅಂತ ಅನ್ಕೊಳ್ತಾರೆ. ಅಷ್ಟು ಬಿಟ್ರೆ ಇಡೀ ಭಾರತದ ಮನೆ, ಮನ, ಮನಸ್ಸು, ಹೃದಯ, ಕಿಡ್ನಿ, ಲಿವರ್ ಎಲ್ಲವನ್ನ ತುಂಬಿಕೊಂಡಿರೋದು ಒಂದೇ ಒಂದು ಎಣ್ಣೆ, ಅದು ರಿಫೈನ್ಡ್ ಆಯಿಲ್. ರೆಸಿಪಿನ ಆಯಿಲ್ ಆಯ್ತಾ. ರಿಫೈನ್ಡ್ ಆಯಿಲ್ ನಮ್ಮಲ್ಲಿ ಇಂಟ್ರೊಡ್ಯೂಸ್ ಆಗಿ ಆಗಿಂದನೂ ಎಲ್ಲರೂ ಇಂಟರ್ನೆಟ್ ನಲ್ಲಿ ಇದೇ ಚರ್ಚೆ ಮಾಡ್ತಾರೆ. ರಿಫೈನ್ಡ್ ಆಯಿಲ್ ನ ಸೇವನೆ ಎಷ್ಟು ಉತ್ತಮ, ಎಷ್ಟು ಕೆಟ್ಟದ್ದು ಮನುಷ್ಯನ ಆರೋಗ್ಯಕ್ಕೆ ಅಂತ ಇದುವರೆಗೂ ಆ ಚರ್ಚೆ ನಡೀತಾನೆ ಇದೆ. ನೋಡಕ್ಕೆ ತೆಳ್ಳಗೆ, ಬೆಳ್ಳಗೆ, ಅಂಟಂಟೆ ಇಲ್ದೇನೆ ಇರುವಂತಹ ಈ ಎಣ್ಣೆಯಲ್ಲೂ ಕೂಡ ಬಹಳಷ್ಟು ವೆರೈಟೀಸ್ ಇದೆ. ಫಾರ್ ಎಕ್ಸಾಂಪಲ್, ಸನ್ಫ್ಲವರ್ ಆಯಿಲ್, ಸೋಯಾಬೀನ್ ಆಯಿಲ್, ಪಾಮ್ ಆಯಿಲ್, ರೈಸ್ ಬ್ರಾನ್ ಆಯಿಲ್, ಮಸ್ಟರ್ಡ್ ಆಯಿಲ್, ಹೀಗೆ ಹಲವಾರು ರೀತಿಯಾದಂತಹ ರಿಫೈನ್ಡ್ ಆಯಿಲ್ ನ ವಿಧಗಳಿವೆ. ಆ ರೀತಿಯಾದ ವಿಧಗಳ ಎಣ್ಣೆ ರಿಫೈನ್ಡ್ ಆಯಿಲ್ ನಲ್ಲಿ ಇದ್ರೂ ಕೂಡ ಈ ರಿಫೈನ್ಡ್ ಆಯಿಲ್ ಗಳನ್ನ ಮಾಡಕ್ಕೆ ಬಳಸುವಂತಹ ಪ್ಯೂರಿಫಿಕೇಶನ್ ಪ್ರೋಸೆಸ್ ಮಾತ್ರ ಒಂದೇ. ಪ್ಯೂರಿಫಿಕೇಶನ್ ಪ್ರೋಸೆಸ್ಗೆ ಹೋಗೋಕ್ಕಿಂತ ಮುಂಚೆ ಈ ಎಲ್ಲಾ ಎಣ್ಣೆಗಳು ನಾರ್ಮಲ್ ಆಗೇ ಇರ್ತವೆ. ಆದ್ರೆ ಕೆಲಸ ಕೆಡೋದು ಎಲ್ಲಿ ಅಂತಂದ್ರೆ, ಅವಾಗ ಅವು ಪ್ಯೂರಿಫಿಕೇಶನ್ ಅನ್ನೋ ಪ್ರೋಸೆಸ್ ನಲ್ಲಿ ಕೆಮಿಕಲೈಸ್ಡ್ ಆಗ್ತವೆ, ಅಲ್ಲಿ ಕೆಲಸ ಕೆಡುತ್ತೆ. ನ್ಯೂಟ್ರಿಷನಲಿಸ್ಟ್ ರುಚಾ ಗಂಗನಾನಿ ಅವರು ಹೇಳ್ತಾರೆ, ಹೇಗೆ ಈ ರಿಫೈನ್ಡ್ ಆಯಿಲ್ ಕೆಮಿಕಲ್ ಆಯಿಲ್ ಆಗಿ ಪರಿವರ್ತನೆ ಆಗುತ್ತೆ ತನ್ನ ಈ ಪ್ಯೂರಿಫಿಕೇಶನ್ ಪ್ರೋಸೆಸ್ ನಲ್ಲಿ ಅಂತ. ಆಯಿಲ್ ನ ಪ್ಯೂರಿಫೈ ಮಾಡಬೇಕಾದ್ರೆ 3 ಸ್ಟೆಪ್ಸ್ ಗಳ ಮೂಲಕ ಅದನ್ನ ಪ್ರೋಸೆಸ್ ಮಾಡ್ತಾರೆ. ಈ ಪ್ರೊಸೀಜರ್ ಅಲ್ಲಿ ಬರುವಂತಹ ಮೊದಲನೇ ಸ್ಟೆಪ್ ಯಾವ್ದಂದ್ರೆ ರಿಫೈನಿಂಗ್ ಪ್ರೋಸೆಸ್. ರಿಫೈನ್ ಮಾಡುವಂತಹ ಪ್ರೋಸೆಸ್. ಈ ರಿಫೈನ್ ಮಾಡುವಂತಹ ಸಂದರ್ಭದಲ್ಲಿ ಬ್ಲೀಚಿಂಗ್, ಡಿಓಡರೈಸಿಂಗ್, ಡಿಗಮ್ಮಿಂಗ್, ಡಿವ್ಯಾಕ್ಸಿಂಗ್, ಡಿಅಸಿಡಿಫಿಕೇಶನ್ ಅನ್ನುವಂತಹ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ತಾರೆ. ಈ ಪ್ರೊಸೀಜರ್ಸ್ ನಿಂದ ಆಯಿಲ್ ನಲ್ಲಿರುವಂತಹ ಕ್ಲೋರೋಫಿಲ್ ಅನ್ನುವಂತಹ ಅಂಶ ಕಡಿಮೆ ಆಗ್ಬಿಡುತ್ತೆ. ಈ ರೀತಿ ಮಾಡೋದ್ರಿಂದ ಆಯಿಲ್ ನ ರಿಫೈನಿಫಿಕೇಶನ್ ಏನೋ ಆಗುತ್ತೆ. ಆದ್ರೆ ಈ ರಿಫೈನಿಫಿಕೇಶನ್ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಹಾಗೂ ಆಕ್ಸಿಡೇಷನ್ ನ ಹೆಚ್ಚಿಸ್ಬಿಡುತ್ತೆ. ರಿಫೈನ್ ಮಾಡ್ಬಿಟ್ಟು ಹಾಗೆ ಆ ಆಯಿಲ್ ನ ನಮಗೆ ಪ್ರೊಸೀಡ್ ಮಾಡಿ ಕೊಟ್ಬಿಡೋದಿಲ್ಲ. ರಿಫೈನ್ ಆದ್ಮೇಲಿಂದ ಅದನ್ನ ಮತ್ತೊಂದು ಪ್ರೊಸೆಸ್ಗೆ ಒಳಪಡಿಸ್ತಾರೆ. ಕೆಮಿಕಲ್ ನ ಯೂಸ್ ಮಾಡೋದ್ರ ಮೂಲಕ ಆ ಸೀಡ್ ಅಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಎಣ್ಣೆಯನ್ನ ಹಿಂಡಿ ತೆಗೆಯಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವುದೇ ರೀತಿಯಾದ ಅಮೌಂಟ್ ಅವರಿಂದ ವೇಸ್ಟ್ ಆಗಿ ಹೋಗಬಾರ್ದು. ಹಲವಾರು ಬಗೆಯ ಕೆಮಿಕಲ್ಸ್ ನ ಆಡ್ ಮಾಡೋದ್ರ ಮೂಲಕ ಆ ರಿಫೈನಿಫಿಕೇಶನ್ ಪ್ರೋಸೆಸ್ ಆದ್ಮೇಲಿಂದ ಇರೋ ಬರೋ ಬೀಜ, ಸೀಡ್ ಅಲ್ಲಿ ಏನೇನ್ ಎಣ್ಣೆ ಇದೆ ಅದೆಲ್ಲ ನೀಟಾಗಿ ಹೊರಗಡೆ ಬರೋ ರೀತಿ ಮಾಡಕ್ಕೆ ಈ ಕೆಮಿಕಲ್ ಪ್ರೋಸೆಸ್ ಕೂಡ ಮಾಡ್ತಾರೆ. ಇದು ಎಷ್ಟು ಡೇಂಜರಸ್ ಹಾಗೂ ಡೆಡ್ಲಿ ಅಂದ್ರೆ, ಇದನ್ನ ರೆಗ್ಯುಲರ್ ಆಗಿ ಸೇವಿಸುವವರನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಕಾಲದಲ್ಲಿ ನಮ್ಮವರಲ್ಲಿ ಡಯಾಬಿಟಿಸ್ ಇರ್ಲಿಲ್ಲ, BP, ಶುಗರ್ ಈ ತರದ ಸಮಸ್ಯೆಗಳಿರ್ಲಿಲ್ಲ. ಆದ್ರೆ ಯಾವಾಗಿಂದ ನಾವು ರಿಫೈನ್ಡ್ ಆಯಿಲ್, ಪಾಮ್ ಆಯಿಲ್, ನಮ್ಮ ದೇಸಿ ಎಣ್ಣೆ, ತುಪ್ಪ ಬಿಟ್ಟು ಯಾವಾಗಿಂದ ಈ ಆಯಿಲ್ಗಳನ್ನ ಯೂಸ್ ಮಾಡಕ್ ಶುರು ಮಾಡಿದೀವಿ, ನಮ್ಮ ದೇಹದಲ್ಲಿ BP, ಶುಗರ್, ಏನೇನೋ ಕಾಯಿಲೆಗಳು ಕಂಡು ಬರ್ತಾ ಇದೆ. ಎಲ್ಲಾ ಪ್ರೋಸೆಸ್ ಮಾಡೋದ್ರಿಂದ ಆ ಎಣ್ಣೆಯ ನ್ಯೂಟ್ರಿಷನ್ ವ್ಯಾಲ್ಯೂ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ನ್ಯೂಟ್ರಿಷನ್ ವ್ಯಾಲ್ಯೂನೇ ಇಲ್ದಿರುವಂತಹ ಈ ಎಣ್ಣೆನ ನಾವು ಪ್ರತಿದಿನ ಉಪ್ಪಿಟ್ಟು, ಚಿತ್ರಾನ್ನ ಅದು ಇದು ಮಾಡಿಕೊಂಡು ಬೇಯಿಸ್ಕೊಂಡು ಕರ್ಕೊಂಡು ತಿಂತಾ ಇದೀವಿ. ಪ್ಯಾಕೇಜ್ ಫುಡ್ ಅಲ್ಲೂ ಕೂಡ ತಿಂತಾ ಇದೀವಿ. ಅಟ್ ದಿ ಎಂಡ್ ಆಫ್ ದ ಡೇ ನಮ್ಗೆ ಇದರಿಂದ ಸಿಗ್ತಾ ಇರುವಂತಹ ಬಹುಮಾನ ಏನಂದ್ರೆ ಹಾರ್ಟ್ ರಿಲೇಟೆಡ್ ಡಿಸೀಸಸ್, BP, ಶುಗರ್, ಕೊಲೆಸ್ಟರಾಲ್, ಹೇಳ್ತಾ ಹೋದ್ರೆ ಲೈನ್ ಮುಗಿಯಲ್ಲ. ಏನಪ್ಪಾ ಹಾಗಾದ್ರೆ ರಿಫೈನ್ಡ್ ಆಯಿಲ್ ನಾವು ಬಳಸೋದೇ ಬಿಟ್ಬಿಟ್ರೆ ಏನ್ ಮಾಡೋದು, ಹೊಟ್ಟೆಗೆ ಏನ್ ತಿನ್ನೋದು ಅಂತ ಯೋಚನೆ ಮಾಡಿದ್ರೆ ನಮ್ಮ ಹತ್ರ ಬಹಳಷ್ಟು ಆಪ್ಷನ್ಸ್ ಅದಾವೆ. ಪಾಶ್ಚಿಮಾತ್ಯರು ನಮ್ಮಲ್ಲಿ ಇದೆಲ್ಲವನ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂತಂದ್ರೆ ನಾವು ಬಳಸ್ತಾ ಇದ್ದಂತಹ ಗಾಣದ ಎಣ್ಣೆಗಳನ್ನ ಯೂಸ್ ಮಾಡ್ತಾ ಇದ್ವಿ. ಕೊಬ್ಬರಿ ಎಣ್ಣೆಗಳನ್ನ ಎತ್ತಿನ ಗಾಣದಲ್ಲಿ ತಿರುಗಿಸಿ ರಾ ಕೊಬ್ಬರಿ ಎಣ್ಣೆಯನ್ನ ತೆಗಿತಾ ಇದ್ವಿ. ಆ ಕೊಬ್ಬರಿ ಎಣ್ಣೆನ ಅಡಿಗೆಗೆ ಬಳಸ್ತಾ ಇದ್ವಿ. ಕಡಲೆ ಬೀಜದ ಎಣ್ಣೆಯನ್ನ ಆ ರೀತಿ ಗಾಣದ ಮೂಲಕ ತೆಗಿತಾ ಇದ್ರು, ಬೀಸಗಾಣದ ಮೂಲಕ ತೆಗಿತಾ ಇದ್ರು. ಈ ರೀತಿಯಾದ ಎಣ್ಣೆಗಳನ್ನ ಸೇವಿಸಿದಾಗ ನಮ್ಗೆ ಯಾವ ರೋಗನೂ ಇರಲಿಲ್ಲ. ನಮ್ಮ ಅಜ್ಜಿ ತಾತಂದಿರೆಲ್ಲ ಚೆನ್ನಾಗಿ ಬದುಕು ತುಂಬಾ ವರ್ಷಗಳ ಕಾಲ ಆರೋಗ್ಯಕರವಾಗಿದ್ರು. ಯಾವ್ದು BP ಇರಲಿಲ್ಲ, ಶುಗರ್ ಇರಲಿಲ್ಲ, ಯಾವುದೇ ರೀತಿಯಾದಂತಹ ಹೆಲ್ತ್ ರಿಲೇಟೆಡ್ ಸಮಸ್ಯೆಗಳು ಇರಲಿಲ್ಲ. ಅಂಡ್ ವಿ ಸ್ಟಾರ್ಟೆಡ್ ಇಂಟ್ರೊಡ್ಯೂಸಿಂಗ್ ಈ ತರದ ಆಯಿಲ್ಸ್ ಗಳು
ಎಲ್ಲರ ಆರೋಗ್ಯ ಮಿತಿ ಮೀರ್ತಾ ಇದೆ. 30 ವರ್ಷ ಆಗಿಲ್ಲ ಪ್ರೀ ಡಯಾಬಿಟಿಕ್, 30 ವರ್ಷದ ಒಳಗಡೆ ಇರೋರ್ಗೆ ಹಾರ್ಟ್ ಅಟ್ಯಾಕ್ಸ್ಗಳು, ಇದೆಲ್ಲ ನಾವಿದನ್ನು ಯೋಚನೆ ಮಾಡ್ಬೇಕಾಗತ್ತೆ. ಸಿಂಪಲ್ ಮಾರ್ಗ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಸ್ಥಳೀಯವಾಗಿ ಸಿಗ್ತಾ ಇರುವಂತಹ ಕೊಬ್ಬರಿ ಎಣ್ಣೆ, ಗಾಣದಲ್ಲಿ ಬೀಸಿದಂತಹ ಕೊಬ್ಬರಿ ಎಣ್ಣೆನ ಬಳಸೋಣ. ಸೌತ್ ಇಂಡಿಯನ್ಸ್ಗೆ ಇದಕ್ಕಿಂತ ಉತ್ತಮವಾದ ಎಣ್ಣೆ ಮತ್ತೊಂದು ಸಿಗಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ವರ್ಜಿನ್ ಕೊಕೊನಟ್ ಆಯಿಲ್ ಅಂತ ಪ್ಯಾಕ್ ಮಾಡಿ ನಮ್ಗೆ ಮಾರ್ತಾ ಇದ್ದಾರೆ ಟೈರ್ 1 ಮೆಟ್ರೋ ಸಿಟಿಗಳಲ್ಲಿ. ಈಗಲೂ ಕಾಲ ಮೀರಿಲ್ಲ. ನಿಮ್ಮದ್ ಮನೆಯಲ್ಲಿ ತರ್ತಾ ಇರುವಂತಹ ಈ ಕಾಸ್ಟ್ಲಿ 200, 150, 200 ರೂಪಾಯಿ ಕೊಟ್ಬಿಟ್ಟು ತರ್ತಾ ಇರುವಂತಹ ಈ ಎಣ್ಣೆಗಳನ್ನ ಡಿಚ್ ಮಾಡಿ ಹೋಗಿ ನಿಯರ್ ಬೈ ಯಾವ್ದಾದ್ರು ಎತ್ತಿನ ಗಾಣದಲ್ಲಿ ಕೊಬ್ಬರಿ ಎಣ್ಣೆ ಸಿಗ್ತಾ ಇದ್ರೆ ಅದನ್ನ ತಂದು ಯೂಸ್ ಮಾಡಿ. ಅದಲ್ದೇನೆ ಇನ್ನು ಹಸುವಿನ, ಶುದ್ಧ ಹಸುವಿನ ತುಪ್ಪ, A2 ಕೌ ಅಂತ ಕರೀತಾರೆ. ಇದರ A2 ಕೌ ಅಂದ್ರೆ ಏನು, A2 ಕೌನ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಈ ಹಸುವಿನ ತುಪ್ಪವನ್ನು ಬಳಸೋದು ಬಹಳಷ್ಟು ಉತ್ತಮ ಅಂತ ಹೇಳ್ತಾರೆ. ಅಥವಾ ನಿಮ್ಮ ಪ್ರದೇಶದಲ್ಲಿ ಏನಾದ್ರೂ ಎಮ್ಮೆಗಳನ್ನ ಸಾಕ್ತಾ ಇದ್ರೆ ಎಮ್ಮೆಯ ಹಾಲು ಕೂಡ A2 ಪ್ರೋಟೀನ್ ನ ಹೊಂದಿರುತ್ತೆ. ನೀವು ಅದರ ತುಪ್ಪದಿಂದಲೂ ಕೂಡ ಅಡಿಗೆ ಮಾಡ್ಕೊಂಡು ತಿನ್ನೋದು ಬಹಳಷ್ಟು ಹೆಲ್ಪ್ ಆಗುತ್ತೆ. ತುಪ್ಪವನ್ನು ಅಫೋರ್ಡ್ ಮಾಡಕ್ ಆಗಲ್ಲ ಅಂತಂದ್ರೆ ಕೊಬ್ಬರಿ ಎಣ್ಣೆ ಅದಕ್ಕಿಂತ ಆಫ್ ರೇಟ್ಗೆ ಸಿಗುತ್ತೆ. ನಮ್ಮ ಆರೋಗ್ಯಕ್ಕಿಂತ ಮುಂದಿನ ದಿನ ಹಾಸ್ಪಿಟಲ್ ಅಲ್ಲಿ ಬಿಲ್ ಕಟ್ಟೋದಕ್ಕಿಂತ ಕೊಬ್ಬರಿ ಎಣ್ಣೆಗೆ ಅಥವಾ ತುಪ್ಪಕ್ಕೆ ಸ್ವಿಚ್ ಆಗೋದು ದೊಡ್ಡ ಸಮಸ್ಯೆ ಆಗಿ ಏನಿರಬಾರ್ದು. ಇವತ್ತು ಕಡಿಮೆ ಬೆಲೆಗೆ ಚೀಪಾಗಿ ಸಿಗ್ತಾ ಇದ್ದಂತಹ ನಾವು ಚೀಪ್ ಆಗಿರೋ ಪದಾರ್ಥಗಳನ್ನ ಸೇವನೆ ಮಾಡಿದ್ರೆ ನಮ್ಮ ದೇಹವನ್ನ ಹಾಸ್ಪಿಟಲ್ಸ್ ಗಳಲ್ಲಿ ಡಾಕ್ಟರ್ಗಳು ನೋಡಕ್ಕೆ ಇಲ್ದೇನೆ ಇರೋ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಇದಾಗಬಾರ್ದು ಅಂತಂದ್ರೆ ನೀವೆಲ್ಲ ಎಚ್ಚೆತ್ಕೊಳ್ಳಬೇಕು. ಈ ರಿಫೈನ್ಡ್ ಆಯಿಲ್ ಮಾಫಿಯಾ ಏನು ದಂಧೆ ಇದೆ, ಇದನ್ನ ನಾವು ನೀವ್ ಮಾತ್ರನೇ ಮುಚ್ಚಕ. ಸೊ ಇದಾಗಿತ್ತು ಇವತ್ತಿನ ರಿಫೈನ್ಡ್ ಆಯಿಲ್ ದಂಧೆಯ ಬಗ್ಗೆ ಮಾಹಿತಿ. ನಾನ್ ಸಿಗ್ತೀನಿ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹುಷಾರಾಗಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾನು ನಿವೇದಿತಾ.